ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ರ ಸಚಿವ ಬಿ ನಾಗೇಂದ್ರ ಆದೇಶ ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರ ನೂತನ ಸಚಿವ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತವಾಗಿದ್ರೂ ಕೂಡ ಪ್ರವಾಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಅಥವಾ ಶಂಕೆ ವ್ಯಕ್ತವಾಗಿದೆ. ನೂತನ ಸಚಿವ ಬಿ ನಾಗೇಂದ್ರಗೆ ಈಗ ಹೊಸ ಸಂಕಷ್ಟ ಉಂಟಾಗ್ತಾ ಇದೆಯಾ? ಬಿ ನಾಗೇಂದ್ರಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರದಲ್ಲಿ ಕೋರ್ಟ್ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟಿದೆ, ಸಾಕಷ್ಟು ಕಂಡೀಷನ್ಸ್ ಹಾಕಿದೆ. ಅವರು ಕೋರ್ಟ್ ವ್ಯಾಪ್ತಿಯನ್ನು ಹೊರತುಪಡಿಸಿ ಬೇರೆ ಕಡೆ ಹೋಗೋ ಹಾಗಿಲ್ಲ ಅನ್ನುವಂಥ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದೆ. ಇದೀಗ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದ್ರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ದೆಹಲಿಗೆ ಹೋಗಿದ್ದಾರೆ ಅವರು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕೋರ್ಟ್ ಆದೇಶ ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರಾ? ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಏನು ಜಾಮೀನು ಕೊಡಲಾಗಿದೆ, ಅದು ಷರತ್ತುಬದ್ಧ ಜಾಮೀನು. ಅದರಲ್ಲಿ ನಿಯಮಗಳ ಸಡಿಲಿಕೆಗೆ ಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಇಡಿ ದಾಖಲಿಸಿರುವ ಕೇಸ್ ಇದು. ಆ ಕೇಸ್ನಲ್ಲಿ ನಾಗೇಂದ್ರ ಅವರು ಆರೋಪಿಯಾಗಿದ್ದಾರೆ. ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಹೋಗಕೂಡದು ಅಂತ ಷರತ್ತು ವಿಧಿಸಿದ್ದಾರೆ. ಪಕ್ಷದ ಸಭೆಗೆ ದೆಹಲಿಗೆ ಹೋಗೋದಕ್ಕೆ ಅವಕಾಶ ಕೋರಿದಂತಹ ಒಂದು ಅರ್ಜಿ, ನಾಗೇಂದ್ರ ಅವರ ಆ ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯ ಆ ಅರ್ಜಿಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೂ ಕೂಡ ದೆಹಲಿಗೆ ಹೋಗಿದ್ದಾರಾ? ಇನ್ನು ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ.